ಕಥೆ ಇಲಿ ಮದುವೆ. ನಿಮಗೆಲ್ಲ ಸಮುದ್ರ ಗೊತ್ತಲ್ವಾ? ಅಂದ್ರೆ ಸಿ, ಅದರಲ್ಲಿ ಎಷ್ಟೊಂದು ನೀರಿರುತ್ತಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ದೊಡ್ಡ ಸಮುದ್ರ. ಬೀಚಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಮುದ್ರದ ಅಲೆಗಳು ಬಂದು ಬಂದು ನಮ್ಮ ಮೇಲೆ ಬೀಳ್ತಿರತ್ತಲ್ವಾ, ಅಂತ ಒಂದು ದೊಡ್ಡ ಸಮುದ್ರ. ಅದರ ಪಕ್ಕ ಒಂದು ದೊಡ್ಡ ಕಾಡು. ಆ ಕಾಡಲ್ಲಿ ಹಾವು, ಹುಲಿ, ಚಿರತೆ, ನರಿ, ತೋಳ, ಜಿರಾಫೆ, ಜಿಂಕೆ, ಆನೆ ಹೀಗೆ ಭಯಂಕರ ಭಯಂಕರ ಪ್ರಾಣಿಗಳೆಲ್ಲ ಇರುತ್ತೆ. ಅದಕ್ಕೆಲ್ಲ ಕಿಂಗ್ ಗೊತ್ತಲ್ಲ, ಕಾಡಿಗೆ ರಾಜ, ದಿ ಲಯನ್, ಸಿಂಹರಾಜ. ಎಲ್ಲ ಪ್ರಾಣಿಗಳನ್ನು ಹತೋಟಿ ಇಟ್ಕೊಂಡು ಕಾಡನ್ನ ರೂಲ್ ಮಾಡ್ತಾ ಇರುತ್ತೆ. ಆದ್ರೆ ಇಂಥ ಸಿಂಹರಾಜನ ಮನಸ್ಸನ್ನು ಭಯ ಹುಟ್ಟಿಸಿದ್ದು ಒಂದಷ್ಟು ಜನ ಬೇಟೆಗಾರರು. ಈ ಬೇಟೆಗಾರರು ಎಲ್ಲ ಪ್ರಾಣಿಗಳಿಗೂ ಬಲೆ ಬೀಸೋದು, ಅದನ್ನ ಹಿಡಿಯೋದು, ಬೋನೊಳಗೆ ಹಾಕ್ಬಿಡೋದು, ತಗೊಂಡು ಹೋಗಿ ಮಾರಾಟ ಮಾಡ್ಬಿಡೋದು. ಇಲ್ಲ ಅಂದ್ರೆ ಪ್ರಾಣಿಗಳನ್ನ ಹಿಡಿದು ಸಾಯಿಸಿ ಅದರ ಚರ್ಮಗಳನ್ನೆಲ್ಲ ಕಿತ್ತು ಮಾರೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲಾ ಪ್ರಾಣಿಗಳಿಗೂ ಬೇಟೆಗಾರರು ಅಂದ್ರೆ ಭಯ ಶುರು ಆಗ್ಬಿಟ್ಟಿರುತ್ತೆ. ಈ ಕಾಡಿನ ಪಕ್ಕ ಒಂದು ಪುಟ್ಟ ಹಳ್ಳಿ ಇರುತ್ತೆ. ಅಂದ್ರೆ ಪುಟ್ಟ ಹಳ್ಳಿ. ಹಳ್ಳಿ ಅಂದ್ಮೇಲೆ ಅಲ್ಲಿ ಮನೆಗಳು, ಅಂಗಡಿಗಳು, ಮನುಷ್ಯರು ಎಲ್ಲ ಇದ್ದೇ ಇರ್ತಾರೆ ಅಲ್ವಾ ಫ್ರೆಂಡ್ಸ್. ಆ ಮನೆಗಳ ಜೊತೆಗೆ ಒಂದಷ್ಟು ಇಲಿಗಳು ಇರುತ್ತೆ. ಅಂತ ಎಷ್ಟೊಂದು ಇಲಿಗಳ ಮಧ್ಯೆ ಒಂದು ಪುಟ್ಟ ಇಲಿ, ಅದ್ರ ಹೆಸರು ಬದ್ರು ಅಂತ. ಮುದ್ದಾದ ಇಲಿ. ನಾವಿವಾಗ ಹೇಳ್ತಿರೋದು ಈ ನಮ್ಮ ಬದ್ರುದೇ ಕತೆ. ಈ ನಮ್ಮ ಬದ್ರು ಹುಟ್ಟಿ ಬೆಳೆದು ಅದಕ್ಕೆ ಕೆಂಚಿಗಿರೋ ಚೂಪಾಗಿರೋ ಮೀಸೆಗಳು ಬಂದು ಮುದ್ದಾಗಿ ಕಾಣ್ತಿರುತ್ತೆ. ಬದ್ರು ಅಪ್ಪ ಅಮ್ಮ ಬದ್ರು ಸಾಕಷ್ಟು ದೊಡ್ಡವನಾಗಿದ್ದಾನೆ, ಅವನಿಗೆ ಒಂದು ಮದುವೆ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಬದ್ರುಗೆ ಈ ಮಾತು ಕೇಳಿ ಒಳಗೊಳಗೆ ಖುಷಿ ಆಗತ್ತೆ. ನಾನು ಮದುವೆ ಆಗೋ ಹುಡುಗಿ ಹೇಗಿರ್ಬಹುದಪ್ಪ ಅಂತ ಒಳಗೊಳಗೆ ಕನಸು ಕಾಣಕ್ ಶುರು ಮಾಡ್ತಾನೆ. ಆಮೇಲೆ ಒಂದಿನ ಬದ್ರುನ ಕರ್ಕೊಂಡು ಅವ್ರ ಅಪ್ಪ ಅಮ್ಮ ನೆಂಟರುಗಳು ಎಲ್ರು ಹುಡುಗಿನ ನೋಡಕ್ಕೆ ಅಂತ ಹುಡುಗಿ ಮನೆಗೆ ಬರ್ತಾರೆ. ಆ ಹುಡುಗಿ ಎಷ್ಟು ಚೆನ್ನಾಗಿರ್ತಾಳೆ ಅಂದ್ರೆ ಆಹಾ, ಬೆಣ್ಣೆ ಗುಲ್ಕನ್ ತರ ಇರ್ತಾಳೆ. ಬದ್ರು ನಿನ್ ಹೆಸರೇನು ಅಂತಾನೆ. ಅವಳು ನನ್ನ ಹೆಸರು ಬೆಣ್ಣೆ ಅಂತಾಳೆ. ನಿನಗೆ ನಾನು ಇಷ್ಟ ಆದ್ನಾ, ನನ್ನ ಮದುವೆ ಆಗ್ತೀಯಾ ಅಂತ ಇವನ್ ಕೇಳ್ತಾನೆ. ಅದಕ್ಕೆ ಬೆಣ್ಣೆ ಹೇಳ್ತಾಳೆ, ನನಗೆ ಪುಸುಕ್ಲಾಂಟಿ ಗಂಡ ಇಷ್ಟ ಆಗಲ್ಲ, ನಾನು ಮದುವೆ ಆಗ್ಬೇಕಂದ್ರೆ ಆ ಹುಡುಗನಿಗೆ ಧೈರ್ಯ ಇರಬೇಕು, ಶಕ್ತಿ ಇರಬೇಕು ಅಂತಂತಾಳೆ. ಅದಕ್ಕೆ ಬದ್ರು ಹೇಳ್ತಾನೆ, ವಾ, ನನಗೆ ತುಂಬಾ ಶಕ್ತಿ ಇದೆ, ತುಂಬಾ ಧೈರ್ಯನೂ ಇದೆ ಅಂತಾನೆ. ಅದಕ್ಕೆ ಬೆಣ್ಣೆ ಹೇಳ್ತಾಳೆ, ಹಾಗೆಲ್ಲ ಹೇಳ್ಬಿಟ್ರೆ ನಾನು ಒಪ್ಕೊಳ್ಳಲ್ಲಪ್ಪ, ಅದನ್ನ ಸಾಬೀತ್ ಮಾಡ್ಬೇಕು ಅಂತಾಳೆ. ಬದ್ರು ಕೇಳ್ತಾನೆ, ನಾನೇನ್ ಮಾಡಿದ್ರೆ ನಿನಗೆ ನಂಬಿಕೆ ಬರುತ್ತೆ ಹೇಳು ಅಂತ. ಅದಕ್ಕೆ ಬೆಣ್ಣೆ ಹೇಳ್ತಾಳೆ, ನನಗೆ ಕೊಬ್ಬರಿ ಅಂದ್ರೆ ತುಂಬಾ ಇಷ್ಟ, ನನಗೆ ನೀನು ಕೊಬ್ಬರಿ ತಂದು ಕೊಡ್ಬೇಕು. ಆದ್ರೆ ಮಾಮೂಲಿ ಕೊಬ್ಬರಿ ಅಂದ್ರೆ ಆಗೋದಿಲ್ಲ. ಅಲ್ಲಿ ನೋಡು, ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣ್ತಿದ್ಯಾ? ಆ ಬೆಟ್ಟದ ಮೇಲೆ ಒಂದು ತೋಟ ಇದೆ, ಮಲ್ಲಯ್ಯನ ತೋಟ ಅಂತ. ಆ ತೋಟದ ತೆಂಗಿನ ಮರಗಳು ತುಂಬಾ ಎತ್ತರ. ಆ ಮರದಲ್ಲಿ ಬಿಡುವಷ್ಟು ರುಚಿಯಾದ ಕೊಬ್ಬರಿಗಳು ಸುತ್ತಮುತ್ತ ಯಾವ ರಾಜ್ಯದಲ್ಲೂ ಬೆಳೆಯೋದಿಲ್ಲ ಅಂತ ಜನ ಮಾತಾಡ್ಕೊತಿರ್ತಾರೆ, ನಾ ಕೇಳಿಸ್ಕೊಂಡಿದೀನಿ. ನಿನಗೆ ಧೈರ್ಯ ಇದ್ರೆ ಆ ಮರ ಹತ್ತಿ ತೆಂಗಿನಕಾಯಿ ಕಿತ್ತು ಅದರೊಳಗಿರೋ ಕೊಬ್ಬರಿನ ತಂದು ಕೊಡು, ಅವಾಗ ನಿನ್ನ ನಾನು ಮದ್ವೆ ಮಾಡ್ಕೋತೀನಿ ಅಂತ ಅಂದ್ಬಿಡ್ತಾಳೆ. ನಮ್ ಬದ್ರುಗೆ ಇವಾಗ ಶುರುವಾಗತ್ತೆ ಪೀಕಲಾಟ. ಆದ್ರೆ ಅದನ್ನ ತೋರ್ಸ್ಕೊಳ್ಬಾರ್ದಲ್ವಾ, ಅದಕ್ಕೆ ಓಹೋ ಇಷ್ಟೇನಾ, ಇದ್ಯಾವ ದೊಡ್ಡ ವಿಷಯ, ಇನ್ನು 2 ದಿನ ಟೈಮ್ ಕೊಡು ನಂಗೆ, ನಾನು ನಿಂಗೆ ತಂದು ಕೊಡ್ತೀನಿ ಕೊಬ್ಬರಿನ ಅಂತ ಹೇಳಿ ಬಂದ್ಬಿಡ್ತಾನೆ. ಆದ್ರೆ ಈಗ ಆ ತೋಟಕ್ಕೆ ಹೋಗೋದೇ ದೊಡ್ಡ ಪ್ರಶ್ನೆ. ಯಾವ್ಯಾವ ಕಾಡು ಪ್ರಾಣಿಗಳು ಸಿಗತ್ತೋ ಅಲ್ಲಿಗೆ ಹೋಗುವಾಗ ಹಾವು, ಗಿಡಗ, ಬೆಕ್ಕು ಯಾವ್ದಾದ್ರು ಪ್ರಾಣಿಗಳು ನೋಡ್ಬಿಟ್ರೆ ನನ್ನ ಹಿಡಿದು ಕಚ್ಚಿ ಕೈಮಾ ಮಾಡ್ಕೊಂಡು ತಿನ್ಬಿಡ್ತಾರೆ, ಏನಪ್ಪಾ ಮಾಡೋದು ಅಂತ. ಆದ್ರೂ ಬೆಣ್ಣೆನ ನೆನಪಿಸ್ಕೊಂಡ್ರೆ ಆಸೆ ಆಗತ್ತೆ. ಅವಳು ಬೇಕು ಅಂದ್ರೆ ಈ ಕೆಲಸ ಮಾಡ್ಲೇಬೇಕು. ಸರಿ,
ಮನೆಯಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಬೆಳಗಾಗೆದ್ದು ಭದ್ರು ಮಲ್ಲಯ್ಯನ್ ತೋಟಕ್ಕೆ ಹೊರಟೇ ಬಿಡ್ತಾನೆ. ಹೋಗ್ತಾ ಹೋಗ್ತಾ ಬೆಟ್ಟ ಸಿಗುತ್ತೆ. ಬೆಟ್ಟ ಹತ್ತುತ್ತಿರ್ಬೇಕಾದ್ರೆ ಭಯಂಕರ ಹೆದರಿಕೆ ಆಗ್ತಿರುತ್ತೆ. ಆ ಬೆಟ್ಟದಲ್ಲಿ ಎಷ್ಟೊಂದು ಹಾವುಗಳಿರುತ್ತವೆ. ಆಕಾಶದಲ್ಲಿ ಗಿಡಗಳು ಹದ್ದುಗಳು ಹಾರಾಡ್ತಿರುತ್ತವೆ. ಕಪ್ಪು ಕಪ್ಪು ಬಣ್ಣದ ಕಾಡು ಬೆಕ್ಕಗಳೆಲ್ಲ ಓಡಾಡ್ತಿರುತ್ತವೆ. ಏನಾದ್ರೂ ಆಹಾರ ಸಿಕ್ಕರೆ ಬೇಟೆ ಆಡ್ಬಿಡ ಅಂತ ಎಲ್ಲ ಕಾಯ್ತಾ ಇರುತ್ತವೆ. ಯಮನ್ ದೂತರ ತರ ಕಾಯ್ತಾ ಇರುತ್ತವೆ. ಎಲ್ಲರಿಂದ ತಪ್ಪಿಸ್ಕೊಂಡು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಭದ್ರು ನಿಧಾನಕ್ಕೆ ಹೋಗ್ತಾ ಇರ್ತಾನೆ. ಸುಮಾರು ದೂರ ಹೀಗೆ ಹೋದ್ಮೇಲೆ ಮರಗಿಡಗಳೆಲ್ಲ ಮುಗಿದು ಒಂದು ದೊಡ್ಡ ಬಯಲು ಸಿಗತ್ತೆ. ಸದ್ಯ ಇನ್ನು ಯಾರ ಭಯನೂ ಇಲ್ಲ ಅಂದ್ಕೊಂಡು ನಿರಾತಂಕವಾಗಿ ಭದ್ರು ಓಡಕ್ ಶುರು ಮಾಡ್ತಾನೆ. ಎದುರಿಗೆ ಒಂದು ದೊಡ್ಡ ಸಿಂಹರಾಜ ಕೂತಿದೆ. ಭದ್ರು ಮಾತ್ರ ಸಿಂಹನ್ ನೋಡ್ತಾನೆ ಇಲ್ಲ. ಎಲ್ಲೆಲ್ಲೋ ನೋಡ್ಕೊಂಡು ಖುಷಿ ಖುಷಿಯಾಗಿ ಓಡ್ ಬರ್ತಿದ್ದಾನೆ. ಸಿಂಹ ಈಗ ನೋಡುತ್ತೆ, ಒಂದು ಇಲಿ ಧೈರ್ಯವಾಗಿ ತಾನು ಕೂತಿರೋ ಜಾಗಕ್ಕೆ ಬರ್ತಿದ್ಯಲ್ಲ. ಎಲ್ಲ ಈ ಇಲಿ ಮರಿ ನನ್ನ ಕಂಡ್ರೆ ಭಯನೇ ಇಲ್ವಾ ಅಂತ ಕೋಪದಿಂದ ನೋಡ್ತಿದೆ. ಭದ್ರು ಸಿಂಹನ ನೋಡದೆ ನೇರವಾಗಿ ಓಡ್ಕೊಂಡು ಬಂದು ಓಡಿ 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 ಬಂದು 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 ಸಿಂಹಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟು ಬಿಡೋಗ್ಬಿಡ್ತಾನೆ ಕೆಳಗಡೆ. ಸಿಂಹ ಒಂದೇ ಹೊಡೆತದಲ್ಲಿ ಭದ್ರುನ ಹಿಡ್ಕೊಂಡ್ಬಿಡತ್ತೆ. ಭದ್ರು ಗಾಬರಿ ಬಿದ್ದು ಅಯ್ಯಯ್ಯೋ ಸತ್ನಲ್ಲಪ್ಪ ಅಂತ ಬಾಯಿ ಬಿಟ್ಕೊಂಡು ಸಿಂಹನೇ ನೋಡ್ತಿದ್ದಾನೆ. ಬೆನ್ನೆಗೆ ಕೊಬ್ಬರಿ ಕೊಡೋದಿರ್ಲಿ, ಈ ಸಿಂಹನೇ ಈಗ ನನ್ನನ್ನ ಕಾಯಿ ಚಟ್ನಿ ತರ ರುಬ್ಬಿ ತಿಂದ್ಬಿಡ್ತಾನಲ್ಲಪ್ಪ ಅಂತ ಆತಂಕ ಪಟ್ಕೋತಿದ್ದಾನೆ. ಸಿಂಹ ಈಗ ಅದನ್ನ ಗಟ್ಟಿಯಾಗಿ ಹಿಡಿದು ಬಾಯಿ ಹಾಕೋಣ ಅಂತ ಬಾಯಿ ತೆಗಿಯತ್ತೆ. ಅದರ ಕೋರೆ ಹಲ್ಲುಗಳನ್ನೆಲ್ಲ ನೋಡಿ ಭದ್ರಿಗೆ ಜೀವ ಬಾಯಿ ಬಂದ್ಬಿಡುತ್ತೆ. ಯಪ್ಪ ತಂದೆ ಸಿಂಹರಾಜ, ನಿನ್ ದಮ್ಮಯ್ಯ ಅಂತೀನಿ, ಬಿಟ್ಬಿಡು. ಕೂತಿರೋದ್ನ ನಮ್ಮ ಅಪ್ಪರಾಣೆನ ನೋಡಿಲ್ಲ ದೇವ್ರು. ನೋಡಿದ್ದಿದ್ರೆ ನನಗೇನ್ ತಲೆನ ಕೆಟ್ಟಿದೆ. ನಿನ್ನಂಥ ಶಕ್ತಿಶಾಲಿ ರಾಜನ ಹತ್ರ ಬಂದು ಸಿಕ್ಕಾಕೊಳಕ್ಕೆ ಬಿಟ್ಬಿಡಪ್ಪ ರಾಜ, ಮಹಾರಾಜ. ನೀನು ಕಾಡಿನ ರಾಜ, ನಾನೊಬ್ಬ ಕೊತ್ತಂಬರಿ ಬೀಜ ಅಂತಾನೆ. ಅದಕ್ಕೆ ಸಿಂಹ ನಾನ್ ಯಾಕೆ ಬಿಡಬೇಕು, ನಾನು ಬಿಡಲ್ಲ ಅನ್ನತ್ತೆ. ಭದ್ರು ಹೇಳ್ತಾನೆ, ನನಗ್ ಮುಂದಿನ ತಿಂಗಳು ಮದುವೆ ಇದೆ ಕಣಯ್ಯ. ಬೆಣ್ಣೆ ಅಂತ ಅವಳ ಹೆಸರು. ಒಳ್ಳೆ ಗುಲ್ಕನ್ ಇದ್ದಂಗಿದ್ದಾಳೆ. ಅವಳನ್ನ ಮದುವೆ ಆಗಿ ಸುಖವಾಗಿ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಪ್ಪ. ಅವಳಿಗೋಸ್ಕರ ಮಲ್ಲಯ್ಯನ್ ತೋಟದಿಂದ ಕೊಬ್ಬರಿ ತಗೊಂಡೋಗಕ್ಕೆ ಅಂತ ನಾನು ಬಂದ್ರೆ ನೀನು ನೋಡಿದ್ರೆ ನನ್ನನ್ನೇ ಕೊಬ್ಬರಿ ಮಾಡ್ಕೊಂಡು ಮಸಾಲೆ ರುಬ್ತೀನಿ ಅಂತಿದ್ಯಲ್ಲಪ್ಪ. ನಿನ್ನ ಹಂಡೆಯಂಥ ದೊಡ್ಡ ಹೊಟ್ಟೆಗೆ ನನ್ನ ತಿನ್ನದಿದ್ರು ವ್ಯತ್ಯಾಸವೇ ಇಲ್ಲ. ನೀನ್ ತಿನ್ನೋದಕ್ಕಿಂತ ಕಾಡೆಮ್ಮೆನೋ ಆನೆನೋ ತಿಂದ್ರೆ ನ್ಯಾಯ. ನನ್ನ ತಿಂದ್ರೆ ನಿನಗೆ ಅವಮಾನ ಅಲ್ವೇನಪ್ಪ. ಯೋಚನೆ ಮಾಡಿ ನೋಡೋ ಮಹಾರಾಜ, ದೊಡ್ಡ ಮನಸ್ಸು ಮಾಡಿ ನನ್ನ ಬಿಟ್ಬಿಡು ಅಂತ ಬೇಡ್ಕೋತಾನೆ. ಅದಕ್ಕೆ ಸಿಂಹ, ನಿನ್ನ ಬಿಟ್ರೆ ನನಗೇನೋ ಪ್ರಯೋಜನ. ಅದಕ್ಕೆ ಭದ್ರು, ಏನಾದ್ರೂ ಸಹಾಯ ಮಾಡೇ ಮಾಡ್ತೀನಿ. ನಾ ಹುಟ್ಟದಾಗಿಂದ ಇವತ್ತಿನವರೆಗೆ ಯಾರಿಗಾದ್ರೂ ಸಹಾಯ ಮಾಡ್ತಾನೆ ಇದ್ದೀನಿ. ಸಹಾಯ ಮಾಡೋದು ನನ್ನ ಬ್ಲಡ್ ಅಲ್ಲಿದೆ. ನಿಮ್ ವಂಶನೇ ಸಹಾಯ ಮಾಡೋ ವಂಶ. ನಿಮ್ಮಪ್ಪ ರಾಜನಿಗೆ ಸಹಾಯ ಮಾಡಿದ್ನಂತೆ. ನಮ್ಮ ತಾತ ನಿಮ್ಮ ತಾತ ರಾಜನಿಗೆ ಸಹಾಯ ಮಾಡಿದ್ನಂತೆ. ನೀನ್ ನನ್ನ ಬದುಕಿಸಿ ನೋಡು. ಒಂದಲ್ಲ ಒಂದಿನ ನೀ ಮಾಡಿರೋ ಈ ಉಪಕಾರಕ್ಕೆ ನಾನು ನಿನ್ನ ಪ್ರಯೋಜನಕ್ಕೆ ಬಂದೇ ಬರ್ತೀನಪ್ಪ. ಬಿಟ್ಬಿಡು ನಿಂದಮ್ಮಯ್ಯ, ನಿನ್ನ ಕಾಲು ಹಿಡ್ಕೋತೀನಿ. ದೇವ್ರು ನಿನಗೆ ಒಳ್ಳೇದು ಮಾಡ್ತಾನೆ. ಬಿಡು ಬಿಡು ಬಿಟ್ಬಿಡು ಅಂತ ಬೇಡ್ಕೊಂತಾನೆ. ಸರಿ ಬಿಟ್ಟಿದ್ದೀನಿ, ಬದುಕು ಹಗ್ ಅಂತ ಸಿಂಹ ಬಿಟ್ಟು ಕಳಿಸ್ಬಿಡತ್ತೆ ಭದ್ರನ್ನ. ಸದ್ಯ ಅಯ್ಯಪ್ಪ ಬದುಕದ್ನಪ್ಪ ಬಡದಿವ ಅಂತ ಭದ್ರು ಅಲ್ಲಿಂದ ಓಡ್ಬಿಡ್ತಾನೆ. ಓಡಿ 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 ಮಲ್ಲಯ್ಯನ್ ತೋಟಕ್ಕೆ ಬರ್ತಾನೆ. ಅಲ್ಲಿಗೆ ಬಂದು ನಿಂತುಕೊಂಡು ತಲೆ ಎತ್ತು ನೋಡ್ತಾನೆ. ಬರೀ ತೆಂಗಿನ ಮರಗಳು ಒಂದೊಂದು ಆಕಾಶದಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ. ಶಪ್ಪ, ಸರಿ
ಬದ್ರು ಕಷ್ಟಪಟ್ಟು ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕಿತ್ತು ಅದನ್ನು ಸುಲಿದು ಅದರೊಳಗಿರೋ ಕೊಬ್ಬರಿನೂ ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಹೊತ್ತಿಗೆ ಆಗಲೇ ಸಂಜೆ ಆಗ್ಬಿಟ್ಟಿದೆ. ಸ್ವಲ್ಪ ಹೊತ್ತಿಗೆ ಇನ್ನೇನು ಕತ್ಲೇನೆ ಆಗ್ಬಿಡತ್ತೆ. ಮನೆ ಹೇಗಪ್ಪ ತಲುಪೋದು ಅಂತ ಬದ್ರುಗೆ ಭಯ ಶುರು ಆಗತ್ತೆ. ಮತ್ತೆ ಶುರು ಓಟ. ಅಲ್ಲಿಂದ ಒಂದೇ ಉಸಿರಿಗೆ ಓಡಕ್ ಶುರು ಮಾಡ್ತಾನೆ. ಓಡಿ 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 ಬರ್ತಿರೋ ಬದ್ರಿಗೆ ದೂರದಿಂದಲೇ ಒಂದು ವಿಚಿತ್ರ ಕಾಣಿಸುತ್ತೆ. ಬೆಳಗ್ಗೆ ಯಾವ ಸಿಂಹದ ಕೈಗೆ ಸಿಕ್ಕಾಕೊಂಡಿಲ್ಲ ಅದೇ ಸಿಂಹ ಈಗ ನೆಲದ ಮೇಲೆ ಬಿದ್ದುಕೊಂಡು ಜೋರಾಗಿ ಗರ್ಜಿಸ್ತಾ ಇದೆ. ದೂರದಿಂದಲೇ ಕಾಣ್ತಾ ಇದೆ. ಬಿದ್ದು ಒದ್ದಾಡ್ತಿದೆ. ಅಯ್ಯ, ಸಿಂಹರಾಜ ಯಾಕೆ ಹೀಗೆ ಒದ್ದಾಡ್ತಿದೆ ಅಂತ ಅಂದ್ಕೊಂಡು ಹತ್ರ ಬಂದು ನೋಡಿದ್ರೆ ಸಿಂಹ ಬಲೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಎದ್ದು ನಿಂತ್ಕೊಳ್ಳಕ್ಕೂ ಆಗ್ತಿಲ್ಲ. ಬೆಳಗ್ಗೆ ನನ್ನ ಜೀವನೇ ತೆಗೆಯೋದರಲ್ಲಿದ್ದ ಸಿಂಹ ಈಗ ತಾನೇ ಜೀವ ಭಯದಲ್ಲಿ ಒದ್ದಾಡ್ತಿದೆ. ಬದ್ರು ಸಿಂಹನ್ ಕೇಳತ್ತೆ, ಏನಿದು ಸಿಂಹರಾಜ, ನಿನ್ನ ಅವಸ್ಥೆ, ಯಾರ್ ನಿನ್ನ ಹೀಗೆ ಕಟ್ಟಾಕಿರೋದು ಅಂತ. ಸಿಂಹ ಹೇಳುತ್ತೆ, ಬೇಟೆಗಾರರು ಅಂತ. ಈ ಬೇಟೆಗಾರರು ಹೀಗೆಲ್ಲ ಬಲೆ ಹಾಸ್ ಹೋಗ್ಬಿಟ್ಟಿರ್ತಾರೆ. ನನಗೆ ಗೊತ್ತಿಲ್ಲದೆ ಅದರೊಳಗೆ ಕಾಲಿಟ್ಬಿಟ್ಟೆ. ಈಗ ಈ ಬಲೆ ಪೂರ್ತಿ ಸುತ್ಕೊಂಡ್ಬಿಟ್ಟಿದೆ. ಅದೇನಾದ್ರೂ ಅಷ್ಟ್ರೊಳಗೇನಾದ್ರೂ ಅವ್ರೇನಾದ್ರು ಬಂದ್ಬಿಟ್ರೆ ನನ್ನ ಹಿಡ್ಕೊಂಡು ಕೊಂದು ಬಿಡ್ತಾರೆ. ನನ್ನ ಚರ್ಮ ಸುತ್ಕೊಂಡು ಮಾರಾಟ ಮಾಡ್ಬಿಡ್ತಾರೆ. ಅವರು ಬರೋಕ್ ಮುಂಚೆ ನಾನು ತಪ್ಪಿಸ್ಕೋಬೇಕು ಅಂತ. ಆಗ ಬದ್ರು ಹೇಳ್ತಾನೆ, ಅಯ್ಯೋ ಅಷ್ಟೇ ತಾನೇ, ಅದೇ ಯಾಕೆ ಹೆದರ್ಕೋತೀರಾ ಸಿಂಹರಾಜ್ರೆ, ನಾನಿಲ್ವಾ ಇಲ್ಲಿ, ನಿಮಗೆ ನಾನ್ ಸಹಾಯ ಮಾಡ್ತೀನಿ, ಇದರಿಂದ ಬಿಡಿಸ್ತೀನಿ ಅಂತ. ಸಿಂಹ ಕೇಳತ್ತೆ, ನೀನ್ ಹೇಗ್ ಬಿಡಿಸ್ತೀಯೋ, ನನಗೆ ಬಿಡಿಸ್ಕೊಳಕ್ ಆಗ್ತಿಲ್ಲ, ನಿನ್ಗೆ ಹೇಗೋ ಸಾಧ್ಯ ಅಂತ. ಅದಕ್ಕೆ ಬದ್ರು ಹೇಳ್ತಾನೆ, ರಾಜರೇ, ದೇವರು ಇಷ್ಟೊಂದು ಜೀವಿಗಳನ್ನ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದಾನಲ್ಲ, ಒಂದೊಂದು ಜೀವಿಗೂ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ. ನೋಡಿ, ಈಗ ಪಕ್ಷಿಗಳ ಹಾಗೆ ನಾವು ಹಾರಕ್ಕಾಗಲ್ಲ, ಮೊಲಗಳ ಹಾಗೆ ಪಕ್ಷಿಗಳು ನೆಲವನ್ನ ಬಗೆಯಕ್ಕಾಗಲ್ಲ, ಮೀನುಗಳ ತರ ನಮಗೆ ಯಾರಿಗೂ ನೀರಲ್ಲಿ ಬದುಕಕ್ಕಾಗಲ್ಲ. ಹಾಗೇನೆ ನಿಮಗೆ ಬಿಡಿಸ್ಕೊಳ್ಳಕ್ಕಾಗದಿರೋ ಬಲೆನ ನಾನು ಬಿಡಿಸ್ತೀನಿ, ನೀವು ನೋಡ್ತೀರಿ ಅಂತ ಧೈರ್ಯ ಹೇಳಿ ಅವನ ಚೂಪಾದ ಹಲ್ಲುಗಳಿಂದ ಒಂದೇ ಸಮ ಆ ಬಲೆಯ ತಂತಿಗಳನ್ನ ಅಂತ ತುಂಡು ತುಂಡು ಮಾಡಕ್ ಶುರು ಮಾಡ್ತಾನೆ. ಸಿಂಹಕ್ಕೆ ಆಶ್ಚರ್ಯ ಆಗ್ಬಿಡತ್ತೆ. ಅಲ್ಲ, ನಾನಿಷ್ಟು ದೊಡ್ಡ ದೇಹ, ಇಷ್ಟು ದೊಡ್ಡ ಬಲಶಾಲಿ ಆಗಿದ್ರು ಈ ಬಲೆನ ಕತ್ತರಿಸುವ ಶಕ್ತಿ ದೇವರು ನನ್ನ ಹಲ್ಲಲ್ಲಿ ಇಟ್ಟಿಲ್ಲ, ಈ ಚೋಟುದ್ದ ಇಲಿ ಹಲ್ಲಿಗೆ ಕೊಟ್ಟಿದನಲ್ಲ ಅಂತ. ಆ ವೇಳೆಗೆ ಈ ಬಲೆ ಬೀಸಿ ಹೋಗಿದ್ದ ಬೇಟೆಗಾರರು ಇದ್ರಲ್ಲ, ಅವರು ಅಷ್ಟು ದೂರದಲ್ಲಿ ಅಲ್ಲಿ ಬರ್ತಾ ಇದ್ದಾರೆ. ದೂರದಿಂದನೇ ನೋಡ್ತಿದ್ದಾರೆ. ಸಿಂಹ ಬಲೆಯಲ್ಲಿ ಬಿದ್ದಿರೋದನ್ನ ನೋಡ್ಬಿಡ್ತಾರೆ. ಎಲ್ರಿಗೂ ಸಖತ್ ಖುಷಿ ಆಗ್ಬಿಡತ್ತೆ. ಸಿಂಹನ ಕೊಂದು ಎತ್ತಾಕೊಂಡು ಹೋಗ್ಬಿಡೋಣ ಅಂತ ಮಾತಾಡ್ಕೊಂಡು ಸಿಂಹದ ಕಡೆಗೆ ಓಡ್ ಬರ್ತಾ ಇದ್ದಾರೆ. ಸಿಂಹ ಅವರು ಬರ್ತಿರೋದನ್ನ ನೋಡ್ಬಿಡತ್ತೆ. ಹತ್ರ ಬಂದ್ಬಿಟ್ರೆ ಕೊಂದು ಬಿಡ್ತಾರೆ ಅಂತ ಗೊತ್ತಾಗ್ಬಿಡತ್ತೆ. ಅವರ ಕೈಗಳಲ್ಲಿ ಚಾಕು, ಕತ್ತಿ, ಈಟಿಗಳೆಲ್ಲ ಇವೆ. ಹತ್ರ ಬರೋ ಬೇಟೆಗಾರರು ನಿಂತು ನೋಡ್ತಾರೆ. ಇದು ಯಾವುದೋ ಒಂದು ಪುಟ್ಟಿಲಿ ಬಲೆನ ಕಚ್ಚಿ ಕಚ್ಚಿ ಹಾಕ್ತಿದೆ. ಸಿಂಹ ರಪ್ಪಂತ ಎದ್ದು ನಿಂತ್ಕೊಂಡ್ಬಿಡುತ್ತೆ. ಬಲೆ ಪೂರ್ತಿ ಚೂರ್ ಚೂರಾಗಿ ಸಿಂಹ ಬಿಡುಗಡೆ ಆಗ್ಬಿಟ್ಟಿದೆ. ಬೇಟೆಗಾರರು ಗಾಬರಿ ಬಿದ್ದು, ಸಿಂಹ ನಮ್ಮನ್ನ ಸಾಯಿಸ್ಬಿಡತ್ತೆ ಕಣ್ರೋ, ಓಡ್ರೋ ಅಂತ ಕಿರ್ಚ್ಕೊಂಡು ಅಲ್ಲಿಂದ ಓಡ್ ಹೋಗಕ್ಕೆ ಶುರು ಮಾಡ್ತಾರೆ. ಸಿಂಹ ಅವ್ರನ್ನ ಹಿಡಿಯಕ್ಕೆ ಅಂತ ಅವರ ಮೇಲೆ ಹಾರಿ ಅಟ್ಟಿಸ್ಕೊಂಡು ಹಿಂದಿಂದೇನೆ ಓಡ್ತಿದೆ. ಬೇಟೆಗಾರರು ತಪ್ಪಿಸ್ಕೊಂಡು ಓಡ್ತಿದ್ದಾರೆ. ಸಿಂಹ ಅವರಿಂದೇನೆ ಓಡ್ತಿದೆ. ಅವರಿಬ್ರು ಅಲ್ಲಿ ಕಣ್ಮರೆ ಆಗ್ಬಿಟ್ರು. ಅವರೇನೋ ಹೋದ್ರು ಸರಿ, ಆದ್ರೆ ಈ ವೇಳೆಗೆ ಸೂರ್ಯ ಮುಳುಗಿ ಕತ್ತಲೆ ಶುರು ಆಗ್ಬಿಟ್ಟಿದೆ. ಕತ್ತಲಾಗಿರೋದನ್ನ ನೋಡಿ ಬದ್ರಿಗೆ ಆತಂಕ ಆಗ್ಬಿಡತ್ತೆ. ಅಯ್ಯಯ್ಯೋ ದೇವ್ರೇ, ಸಿಂಹನ್ನ ಬಿಡಿಸ್ಕೊಳ್ತಾ ನಿಂತ್ಕೊಂಡೆ,
ಸೂರ್ಯನೇ ಮುಳುಗ್ಬಿಟ್ಟ. ಈ ಕತ್ಲೆಲಿ ಮನೆ ಹೇಗಪ್ಪ ತಲುಪ್ಲಿ? ಮೊದಲೇ ಕತ್ಲೆ ಅಂದ್ರೆ ನನಗೆ ಭಯ. ಕಾಡು, ಹಾವು, ಬೆಕ್ಕು, ಇನ್ನು ಯಾವ್ಯಾವ ಪ್ರಾಣಿಗಳು ಎದುರಾಗತ್ತೋ ಈ ಕತ್ಲೆ ಅಂದ್ರೆ ನನಗಾಗಲ್ಲ. ಅದ್ರ ಜೊತೆಗೆ ಈ ಪ್ರಾಣಿ ಪಕ್ಷಿಗಳ ಭಯ, ಈ ಕಾಡು, ಚಳಿ, ಅಯ್ಯಯ್ಯೋ ಏನಪ್ಪ ಮಾಡ್ಲಿ ಅಂತ ದಿಗಿಲ ಆಗ್ತಾನೆ. ಅಷ್ಟೊತ್ತಿಗೆ ಭದ್ರು ಮನೆಯಲ್ಲಿ ಭದ್ರು ಅಪ್ಪ ಅಮ್ಮನಿಗೆ ಯೋಚನೆ ಶುರುವಾಗಿದೆ. ಇಷ್ಟೊಂದು ಕತ್ಲೆ ಆಗಿ ಹೋಗಿದೆ. ಈಗ ನಾವು ಜನಗಳ ಮನೆ ಕಿಟಕಿಗಳಿಂದ ಬಚ್ಚಲು ಸಂದಿಯಿಂದ ಅವ್ರ ಮನೆ ಅಡಿಗೆ ಮನೆ ಒಳಗಡೆ ನುಗ್ಗಿ ಕೊಬ್ಬರಿ, ಸಿಹಿ ತಿಂಡಿಗಳು, ಟೊಮ್ಯಾಟೊ, ಕ್ಯಾರೆಟ್, ಬೋಂಡ, ಲಾಡು ಇದನ್ನೆಲ್ಲ ಎತ್ಕೊಂಡು ಬರಬೇಕು. ಬೆಳಗಾಗೋಕ್ ಮುಂಚೆ ನಮ್ಮ ಕೆಲಸ ಮುಗಿಸ್ಕೊಂಡು ಬಿಲಕ್ಕೆ ಬಂದು ಸೇರ್ಕೊಂಡ್ ಬಿಡ್ಬೇಕು. ಆದ್ರೆ ಭದ್ರು ಬೆಳಗ್ಗೆ ಹೋದವನು ಈವರೆಗೂ ಇನ್ನೂ ಬಂದಿಲ್ವಲ್ಲ ಅಂತ ಪರದಾಡ್ಕೊಂಡು ರಾತ್ರಿ ಎಲ್ಲ ಕಾಯ್ತಿರ್ತಾರೆ. ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಬೆಳಗ್ಗೆನೂ ಆಗ್ಬಿಡುತ್ತೆ. ಇನ್ನೂ ಭದ್ರು ಬಂದಿಲ್ಲ ಅಂತ ಯೋಚನೆ ಶುರು ಆಗ್ಬಿಟ್ಟಿದೆ. ಮುಂದಿನ ತಿಂಗಳು ಬೇರೆ ಮದುವೆ ಇಟ್ಕೊಂಡ್ಬಿಟ್ಟಿದೀವಿ. ಇವ್ನ್ ನೋಡಿದ್ರೆ ಎಲ್ಲೋ ಹೋಗ್ಬಿಟ್ಟಿದಾನಲ್ಲಪ್ಪ, ಮುಂದೆ ಏನಪ್ಪ ಗತಿ ಅಂತ ಗಾಬರಿ ಆಗ್ತಿದೆ. ಅಷ್ಟೊತ್ತಿಗೆ ಹೊರಗಡೆ ಒಂದು ಕತ್ತೆ ಜೋರಾಗಿ ಕಿರುಚುತ್ತಿರೋದು ಕೇಳುತ್ತೆ. ಬಂದು ನೋಡಿದ್ರೆ ಕತ್ತೆ ಅನೌನ್ಸ್ಮೆಂಟ್ ಮಾಡ್ತಿದೆ. ಅಂದ್ರೆ ಒಂದು ಸುದ್ದಿನ ಸಾರ್ತಾ ಇದೆ. ಕತ್ತೆ ಹೇಳ್ತಿದೆ, ಎಲ್ಲಾ ಪ್ರಾಣಿಗಳು, ಎಲ್ಲಾ ಪಕ್ಷಿಗಳು, ಇದೊಂದು ಸುದ್ದಿ ಇದೆ, ಕೇಳಿಸ್ಕೊಳ್ಳಿ. ನಮ್ಮ ಕಾಡಿನ ರಾಜ ಸಿಂಹರಾಜರು ಅಪ್ಪಣೆ ಮಾಡಿದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಎಲ್ರೂ ದೊಡ್ಡ ಬಂಡೆ ಹತ್ರ ಸೇರಬೇಕಂತೆ, ಯಾರೂ ತಪ್ಪಿಸ್ಕೊಳ್ಳೋ ಹಾಗಿಲ್ಲವಂತೆ ಅಂತ. ಭದ್ರು ಅಪ್ಪ ಅಮ್ಮನಿಗೆ ಈಗ ಇನ್ನೂ ಗಾಬರಿ ಆಗ್ಬಿಡುತ್ತೆ. ಮೊದಲೇ ನಮ್ಮ ಭದ್ರು ಬಂದಿಲ್ಲ ಅಂತ ನಾವು ಪರದಾಡ್ತಿದ್ರೆ ಈ ಸಿಂಹ ಬೇರೆ ಏನೋ ಹೇಳಕ್ ಕಲಿತಿದ್ಯಂತಲ್ಲ. ಇನ್ನೇನೇನಿರುತ್ತೋ, ಏನ್ ಕಥೆನೋ ಏನಪ್ಪಾ ನೋಡ್ಬೇಕಲ್ಲ ಇವಾಗ. ಸರಿ, ಆಗಿದ್ದಾಗ್ಲಿ ಸಿಂಹರಾಜನ ಹತ್ರನೇ ಹೋಗಿ ಭದ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಹುಡುಕಿಸ್ಕೊಡಿ ಅಂತ ಕೇಳ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಇವರೆಲ್ಲ ದೊಡ್ಡ ಬಂಡೆ ಹತ್ರ ಸೇರೋ ವೇಳೆಗೆ ಇವರು ಬೀಗರು ಬೆಣ್ಣೆ ಮತ್ತೆ ಬೆಣ್ಣೆ ಅಪ್ಪ ಅಮ್ಮನು ಬಂದ್ಬಿಟ್ಟಿದ್ದಾರೆ. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಬಂದು ನಿಂತಿವೆ. ದೊಡ್ಡ ಬಂಡೆ ಮೇಲೆ ನಿಂತಿರೋ ಸಿಂಹ ನೋಡ್ತಿದೆ. ಪಕ್ಕ ನಿಂತಿರೋ ಕತ್ತೆ ಹೇಳತ್ತೆ, ಸಿಂಹರಾಜರೇ ಎಲ್ರು ಬಂದಾಯ್ತು, ನೀವೀಗ ಮಾತು ಶುರು ಮಾಡಿ ಅಂತ. ಸಿಂಹ 2 ಸಲ ಗುಟ್ರು ಹಾಕಿ ಗರ್ಜನೆ ಮಾಡಿ ಮಾತು ಶುರು ಮಾಡುತ್ತೆ. ನಮ್ಮ ಪ್ರಜೆಗಳೇ, ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಈ ಕಾಡಿಗೆ ಒಂದಷ್ಟು ಬೇಟೆಗಾರರು ಕಾಲಿಟ್ಟಿದ್ದಾರೆ. ನಮ್ಮ ಎಲ್ಲ ಪ್ರಾಣಿಗಳನ್ನ ಬೇಟೆಯಾಡಿ ಕೊಂದು ಮಾರಾಟ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಇಲ್ಲಿಂದ ಓಡಿಸೋದಕ್ಕೆ ಸೈನ್ಯ ಕಟ್ಟಬೇಕು. ನಿನ್ನೆ ನನ್ನನ್ನೇ ಕೊಲ್ಲೋ ಪ್ರಯತ್ನ ಮಾಡಿದ್ರು. ಆಗ ನನ್ನನ್ನ ರಕ್ಷಿಸಿದ್ದು ಯಾರು ಗೊತ್ತಾ? ನನ್ನ ಪುಟ್ಟ ಪ್ರಜೆ ನೋಡಿ ಅಂತ ಹಿಂದ್ಗಡೆ ಕೈ ಹಾಕಿ ಭದ್ರುನ ಕೈಯಲ್ಲಿ ಹಿಡಿದು ಎತ್ತಿ ತೋರಿಸ್ಬಿಡುತ್ತೆ. ಇವನ ಹೆಸರು ಭದ್ರು ಅಂತ ಅಂದ ಕೂಡಲೇ ಎಲ್ಲ ಪ್ರಾಣಿಗಳು ಜೋರಾಗಿ ಚಪ್ಪಾಳೆ ತಟ್ಬಿಡ್ತಾರೆ, ಓ ಅಂತ ಕೂಗ್ತಾರೆ. ಇದನ್ನ ನೋಡಿ ಭದ್ರು ಅಪ್ಪ ಅಮ್ಮನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯಯ್ಯೋ, ಅಲ್ಲಿ ನೋಡ್ರಿ ನಮ್ ಭದ್ರು ಅಲ್ಲಿದಾನೆ ಅಂತ. ಸಿಂಹರಾಜ ಮಾತು ಮುಂದುವರಿಸಿ, ಇನ್ನು ಮುಂದೆ ಈ ಭದ್ರುಗೆ ನಾನು ನನ್ನ ಜೊತೆಗೆ ನಮ್ಮ ಸೈನ್ಯದಲ್ಲಿ ಸೇನಾಪತಿ ಸ್ಥಾನ ಕೊಡ್ತಿದ್ದೀನಿ ಅನ್ನತ್ತೆ. ಎಲ್ರು ಓ ಅಂತ ಕೂಗ್ಕೊಂಡ್ಬಿಟ್ಟು ಹೊಸ ಸೇನಾಪತಿಗೆ ಭದ್ರುಗೆ ಜೈವಾಗ್ಲಿ, ಹೊಸ ಸೇನಾಪತಿ ಭದ್ರುಗೆ ಜೈವಾಗ್ಲಿ ಅಂತ ಕೂಗ್ಕೋತಾರೆ. ಇದನ್ನ ನೋಡಿ ಬೆನ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅವಳ ಕೆನ್ನೆ ಪಿಂಕ್ ಆಗ್ಬಿಡುತ್ತೆ. ಪಕ್ಕದಲ್ಲಿದ್ದ ಅವಳ ಗೆಳತಿಯರಿಗೆ, ಏಯ್ ಭದ್ರು ಅಂದ್ರೆ ಯಾರಿಗ್ ಗೊತ್ತೇಂದ್ರೆ ನನ್ನ ಗೆಣಕಾರ ಅಂದ್ರೆ ಫಿಯಾನ್ಸಿ. ಮುಂದಿನ ತಿಂಗಳು ನನ್ನ ಮದುವೆ ಅವನ ಜೊತೆನೆ ಗೊತ್ತಾ ಅಂತ ಜಂಬದಿಂದ ಹೇಳ್ಕೊತಾಳೆ. ಆಗ ಬಂಡೆ ಮೇಲೆ ನಿಂತಿದ್ದ ಕತ್ತೆ ಹೇಳತ್ತೆ, ಅಲ್ಲ ತಮಾಷೆ ಮಾಡ್ತಿದ್ದೀರಲ್ಲ ರಾಜರೇ, ಹುಲಿನೋ ಚಿರತೆನೋ ಇಲ್ಲ ಕಾಡು ಕೋಣವನ್ನು ಕರೆದು ಸೇನಾಪತಿ ಆಗಿದ್ದಿದ್ರೆ ನ್ಯಾಯ ಇರ್ತಿತ್ತು.
ಈ ಈ ಬದ್ರು ಒಂದ್ ಹಿಡಿಗ ಹತ್ರ ಇದಾನೆ, ಕಡ್ಡಿಪಟ್ಟಣದಲ್ಲಿ ಕೂಡ ಹಾಕ್ಬಿಡ್ಬೋದು. ಇವನನ್ನ ಸೇನಾಪತಿ ಮಾಡ್ತೀರಾ ಅಂತ ಹಾಸ್ಯ ಮಾಡುತ್ತೆ. ಸಿಂಹಕ್ಕೆ ಕೋಪ ಬಂದ್ಬಿಡತ್ತೆ. ಒಂದು ಸಲ ಗರ್ಜನೆ ಮಾಡಿ, ದೇಹ ದೊಡ್ಡದಾಗಿರೋದು ಮಾತ್ರ ಶಕ್ತಿವಂತರಲ್ಲ. ಗಾರ್ಧಬ, ಇಲ್ಲಿ ಕೇಳು. ದೇವರು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಶಕ್ತಿ ಪ್ರತಿಭೆ ಕೊಟ್ಟಿರ್ತಾನೆ. ಯಾರನ್ನು ಮೇಲ್ನೋಟದಿಂದ ನಿರ್ಧಾರ ಮಾಡಬಾರದು. ಈ ಪಾಠವನ್ನ ನಮಗೆ ಹೇಳಿಕೊಟ್ಟಿದ್ದೇ ನಮ್ಮ ಬದ್ರು. ನಿನ್ನೆ ಏನಾದ್ರೂ ಬದ್ರು ಬರವೇ ಹೋಗಿದ್ದಿದ್ರೆ ನಾನು ಬದುಕಿ ಉಳಿತಿರ್ಲಿಲ್ಲ ಅನ್ನತ್ತೆ. ಎಲ್ರು ಜೋರಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಬೆನ್ನೆಗೆ ಅದೆಷ್ಟು ಬೇಗ ಹೋಗಿ ಬದ್ರನ್ನ ಅಭಿನಂದಿಸ್ತೀನೋ, ಮಾತಾಡ್ಬಿಡ್ತೀನೋ ಅಂತ ಕಾತುರ ಆಗ್ತಿದೆ. ಪರದಾಡ್ತಿದ್ದಾಳೆ, ಆದ್ರೆ ಸಾಧ್ಯನೇ ಆಗ್ತಿಲ್ಲ. ಸರಿ, ಆ ದಿನದಿಂದ ನೋಡಪ್ಪ ಬದ್ರು ಎಷ್ಟು ಬ್ಯುಸಿ ಆಗ್ಬಿಡ್ತಾನೆ ಅಂತಂದ್ರೆ, ಹಗಲು ರಾತ್ರಿ ಸಿಂಹರಾಜನ ಜೊತೆಗೆ ಇರಬೇಕಾಗ್ತಿತ್ತು. ಸಿಕ್ಕಾಪಟ್ಟೆ ಜವಾಬ್ದಾರಿ. ಸೈನ್ಯದ ತಯಾರಿ ಮಾಡಬೇಕು, ಸೈನಿಕರನ್ನೆಲ್ಲ ರೆಡಿ ಮಾಡಬೇಕು. ಬಿಡುವು ಸಿಕ್ಕೋದೇ ಇಲ್ಲ. ಯಾವಾಗ್ಲೋ ಒಂದ್ಸಲ ಬಿಡುವು ಸಿಕ್ಕಿದ್ರೆ ಅದು ರಾತ್ರಿ ಎಷ್ಟೋ ಹೊತ್ತಿಗೆ ಮನೆಗೆ ಬರೋದು. ಬಂದ್ರೂ ಕೂಡ ಹೆಚ್ಚೊತ್ತಿಲ್ಲ. ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬೆಳಗ್ಗೆ ಬೇಗೆದ್ದು ಪುನಃ ಹೋಗ್ಬಿಡ್ತಿದ್ದ ಸಿಂಹರಾಜನ ಸೇವೆಗೆ. ಸೇನಾಪತಿ ಅಲ್ವಾ, ಎಲ್ಲಾ ಕೆಲಸ ಇವನ ಮೇಲೆ ಬಿದ್ದಿರುತ್ತೆ. ಪಾಪ ಬೆಣ್ಣೆ ಬದ್ರು ನೋಡಕ್ಕೆ ಅಂತ ಪ್ರತಿದಿನ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು, ಅಲಂಕಾರ ಮಾಡ್ಕೊಂಡು, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಇವ್ರ ಮನೆಗ್ ಬರೋದು. ನೋಡಿದ್ರೆ ಬದ್ರುನೇ ಇರಲ್ಲ. ಅಯ್ಯೋ ಬದ್ರು ಇಲ್ವಾ ಅಂತ ನಿರಾಶೆ ಆಗೋದು, ವಾಪಸ್ ಹೋಗೋದು. ತಿರ್ಗಾ ಮಾರನೇ ದಿವಸ ಬರೋದು, ನಿರಾಶೆ ಆಗೋದು, ವಾಪಸ್ ಹೋಗೋದು. ಹೀಗೆ ಆಗ್ತಿರತ್ತೆ. ಬದ್ರು ಸಿಗ್ತಾನೆ ಇರಲ್ಲ. ಹೀಗೆ 1 ದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ, 3 ದಿನ ಕಳೆಯುತ್ತೆ, 15 ದಿನ ಕಳೆದು ಹೋಗುತ್ತೆ. ಬದ್ರು ಮಾತ್ರ ಬೆಣ್ಣೆಗೆ ಸಿಕ್ಕೋದೇ ಇಲ್ಲ. ಅವನಿಗೆ ನನ್ನ ನೆನಪೇ ಇಲ್ವೇನೋ, ನನ್ನನ್ನ ಮರ್ತೇ ಬಿಟ್ನೇನೋ ಅಂತ ಬೆಣ್ಣೆಗೆ ನಿರಾಶೆ ಆಗ್ಬಿಡತ್ತೆ. ಮನೆ ಅಂಗಳದಲ್ಲಿ ಅಳ್ತಾ ನಿಂತಿರ್ತಾಳೆ. ರಾತ್ರಿ ಚಂದ್ರ ಮೂಡ್ತಾನೆ. ಸರಿ ಮಲಗೋಣ ಅಂತ ಹೊರಡ್ತಾಳೆ. ಆ ಸಮಯಕ್ಕೆ ದಡ್ಕ 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 ಅಂತ ಕುದುರೆಗಳ ಸದ್ದು ಕೇಳತ್ತೆ. ತಿರುಗಿ ನೋಡ್ತಾಳೆ. 4-5 ಸೈನಿಕರ ಜೊತೆಲಿ ಕುದುರೆ ಕುತ್ಕೊಂಡು ಬದ್ರು ಬಂದಿದ್ದಾಳೆ. ಕುದುರೆಯಿಂದ ಇಳಿದು ಬಂದು ಅವಳ ಮುಂದೆ ನಿಂತ್ಕೊಳ್ತಾನೆ. ಬೆಣ್ಣೆಗೆ ಕೆನ್ನೆ ಎಲ್ಲ ಕೆಂಪಾಗ್ಬಿಡತ್ತೆ, ಫುಲ್ ಖುಷಿ ಆಗ್ಬಿಡತ್ತೆ. ಬದ್ರು ಅವಳ ಮುಂದೆ ಕೈ ಚಾಚ್ತಾನೆ. ಈಗ ಬದ್ರುಗೆ ಸೇನಾಪತಿ ಉಡುಪು, ಸೊಂಟದಲ್ಲಿ ಕತ್ತಿ. ಇವಳು ಅವನ ಕೈಯಲ್ಲಿ ತನ್ನ ಕೈಯನ್ನ ಇಡ್ತಾಳೆ. ನೀನು ನಾನು ಮರ್ತೇ ಬಿಟ್ಟಿದ್ಯಾ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆ ಇಷ್ಟು ದಿನ ತಡ ಮಾಡ್ಬಿಟ್ಟೆ ಬರಕ್ಕೆ? ಅವತ್ತಿಂದ ಎಷ್ಟು ಕಾಯ್ತಿದ್ದೀನಿ ಗೊತ್ತಾ, ಎಷ್ಟು ಸೊರಗ್ ಹೋಗಿದ್ದೀನಿ ಗೊತ್ತಾ ಅಂತಾಳೆ ಬೆಣ್ಣೆ. ಅದಕ್ಕೆ ಬದ್ರು ಹೇಳ್ತಾನೆ, ನೀನೇ ಹೇಳಿದ್ಯಲ್ಲ, ಧೈರ್ಯ ಶಕ್ತಿ ಇಲ್ಲದಿದ್ರೆ ನನಗೆ ಅಂತ ಗಂಡ ಇಷ್ಟ ಆಗಲ್ಲ ಅಂತ. ಬೆಣ್ಣೆ ಹೇಳ್ತಾಳೆ, ಕ್ಷಮಿಸ್ಬಿಡು, ನಾನು ಹಾಗೆ ಹೇಳ್ಬಾರ್ದಾಗಿತ್ತು. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಪರೀಕ್ಷೆ ಮಾಡಬಾರದು. ಅವ್ರು ಹೇಗಿರ್ತಾರೋ ಹಾಗೆ ಒಪ್ಕೊಂಡ್ಬಿಡ್ಬೇಕು ಅಂತ ಕಣ್ಣೀರು ಹಾಕ್ತಾಳೆ. ಆಗ ಬದ್ರು ಅವಳು ಕಣ್ಣೀರು ಒರೆಸಿ, ನಾನು ನಿನಗೆ ಒಂದು ಪ್ರೇಮದ ಉಡುಗೊರೆ ತಂದಿದ್ದೀನಿ, ಬೇಕಾ ಅಂತಾನೆ. ಬೆಣ್ಣೆಗೆ ಸಾಕತ್ ಖುಷಿ ಆಗ್ಬಿಡತ್ತೆ. ಉಡುಗೊರೆನಾ? ಇದು ನೀನು ನನಗೆ ತಂದಿರೋ ಮೊದಲನೇ ಉಡುಗೊರೆ ಹಾಗಿದ್ರೆ ಕೊಡು ಕೊಡು ಕೊಡು, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ, ಕೊಡು ಅಂತಾಳೆ. ತನ್ನ ಕಿಸೆಯಿಂದ ತೆಗೆದು ಅವಳ ಅಂಗೈಯಲ್ಲಿ ಇಡ್ತಾನೆ ಬದ್ರು. ಅದೇನು ಗೊತ್ತಾ, ಮಲ್ಲಯ್ಯನ ತೋಟದಿಂದ ತಂದಿದ್ದ ಕೊಬ್ಬರಿ. ಬೆಣ್ಣೆಗೆ ನಗು ಬಂದ್ಬಿಡತ್ತೆ. ಬದ್ರುನ ತಬ್ಕೊಂಡು, ನೀನ್ ಎಷ್ಟು ಒಳ್ಳೆಯವನು ಅಂತಾಳೆ. ಇಬ್ರು ಒಂದು ಬೆಂಚಿನ ಮೇಲೆ ಕೂತ್ಕೊಂಡು ಆ ಕೊಬ್ಬರಿನ ಚೂರ್ ಚೂರ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಆಕಾಶದಲ್ಲಿ ಚಂದ್ರ ನಗ್ತಾ ಇದ್ದಾನೆ, ತಂಗಾಳಿ ಬೀಸ್ತಾ ಇದೆ. ಇಬ್ರು ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡು ಕೂತಿದ್ದಾರೆ. ಇಲ್ಲಿಗೆ ಕಥೆ ಮುಗಿಯತ್ತೆ. ಕಥೆ ಚೆನ್ನಾಗಿತ್ತ ಫ್ರೆಂಡ್ಸ್? ಇವಾಗ ನೀವು ಚೆನ್ನಾಗಿತ್ತು ಅಂತ ಅಂದ್ರೆ ನಾನು ಮತ್ತೆ ನಾಳೆ ಬಂದು ಇನ್ನೊಂದು ಕಥೆ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ, ಇಷ್ಟ ಆಯ್ತು ಅಂತ ಹೇಳ್ಬೇಕು, ಓಕೆನಾ? ನೀವು ಮೆಸೇಜ್ ಮಾಡಿದ್ರೆ ನಾಳೆ ಪುನಃ ಬರ್ತೀನಿ,
ಓಕೆ ಫ್ರೆಂಡ್ಸ್, ಬರ್ಲಾ? ಬಾಯ್, ಸಿ ಯು, ರಾಮ್ ರಾಮ್.